ಜನ ದೇವ್ರಿಗೆ ಬೆಲೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಚಿನ್ನಕ್ಕೆ ಬೆಲೆ ಕೊಡ್ತಾರೆ. ಚಿನ್ನನ ಕಾಲಲ್ಲಿ ತುಳಿಯೋಕಿರ್ಲಿ, ನೆಲಗಿಡಕ್ಕೂ ಇಷ್ಟಪಡಲ್ಲ. ಆದ್ರೆ ಇಲ್ಲೊಂದು ಜಾಗ ಇದೆ, ಇಲ್ಲಿ ಚಿನ್ನದ ಮೇಲೆ ನಡಿಬೋದು, ಕೂರ್ಬೋದು, ತಿನ್ಬೋದು. ಅಷ್ಟೇ ಅಲ್ಲ, ಇನ್ನು ಬೇರೆ ಏನೇನೋ ಕೆಲಸ ಮಾಡ್ಬೋದು. ಈ ತರನು ಜಾಗ ಇದೆಯಾ ಅಂತ ರಿಸರ್ಚ್ ಮಾಡ್ಬೇಕಾದ್ರೆ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತಂದ್ರೆ, ಇನ್ನೇನ್ ಹತ್ರ ಇದೀವಿ. ಒಂದಿ ಹೋಟೆಲ್ ಮುಂದೆ ನಿಂತ್ಕೊಂಡ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಇದು ಚಿನ್ನಾನೆ ಗುರು. ಎಂಟ್ರೆನ್ಸ್ ಬಂದ್ವಿ. ಎಂಟ್ರೆನ್ಸ್ ಅಲ್ಲಿ ಯಾರಾದ್ರೂ ನಮಸ್ಕಾರ ಅನ್ನೋರು ಇಲ್ಲ. ನಾವು ಚಿನ್ನದ ಹೋಟ್ಲು ಫುಲ್ ಜನ ತುಂಬ್ಕೊಂಡಿರ್ತಾರೆ ಅಂದ್ರೆ ಒಳಗೋದ್ರೆ ಅಂತ ಕರೆಯೋರಾದ್ರೂ ಬೇಡವಾ? ಈ ಪ್ರತಿ ಒಂದು ಚಿನ್ನ, ಈ ಲಾಕರು ಚಿನ್ನ, ಇದೆಲ್ಲ ಪೇಂಟ್ ಹೊಡೆದ್ಬಿಟ್ಟಾದ್ರೆ ಮುಗಿಸ್ಬೋದಿತ್ತು. ಇದು ಚಿನ್ನಾನೆ ಗುರು, ಪ್ಯೂರ್ ಗೋಲ್ಡ್. ಕೀಳಕ್ ಹೋಗೋ ಮೇಲೆ ಸಿಗಕೊಂಡ್ರೆ ಎಲ್ಲ ಕಡೆ ಚಿನ್ನ ಚಿನ್ನ ಚಿನ್ನ. ಬಂದು ಒಂದ್ 5 ನಿಮಿಷ ಆಯ್ತು, ಯಾರಾದ್ರೂ ಅಟ್ಲೀಸ್ಟ್ ನಮ್ನ ಅಂತ ಕರೆಯೋರು ಇಲ್ಲ ಗುರು. ಅದಕ್ಕೆ ನಮ್ಮ ಪಕ್ಕದಲ್ಲಿದ್ದವರು, ಬಾ ನಾನು ನಿನ್ ಕರ್ಕೊಂಡು ಹೋಗ್ತೀನಿ ಅಂತ ಈ ಜಾಗ ಕರ್ಕೊಂಡು ಬಂದ್ರು. ಟಾಯ್ಲೆಟ್ ನಾವು ಸಹ ಚಿನ್ನ. ಇನ್ನ ಟಬ್ಬು, ಎಸ್, ಚಿನ್ನದಲ್ಲಿ ಕೈ ತೊಳೆದಾಯ್ತು. ಇದು ಚಿನ್ನ. ಫ್ಲೆಶ್ ಮಾಡೋದು ಚಿನ್ನ. ಟಾಯ್ಲೆಟ್ ಪೇಪರ್ ಚಿನ್ನದಿಟ್ಟಿಲ್ಲ ಗುರು. ಎವ್ರಿಥಿಂಗ್ ಇಸ್ ಗೋಲ್ಡ್. ಲಿಫ್ಟ್ ನ ಅಲ್ಲೋತಿದ್ರು, ಇಲ್ಲಿ ಓಪನ್ ಆಯ್ತೈತಿ. ನಮ್ಮನ್ನ ಈ ಲಿಫ್ಟ್ ಸೆಕೆಂಡ್ ಫ್ಲೋರ್ ಬಿಟ್ಟು ಮೇಲೆ ತಗೋತಾನೆ ಇಲ್ಲ. ಯಾಕೆಂದ್ರೆ ವಿಸಿಟರ್ಸ್ಗೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮಾತ್ರ ಅಲೋ ಇರೋದು. ನಾವು ಎಷ್ಟು ಕುಟ್ಟಿದ್ರು ಎಷ್ಟು ಒತ್ತಿದ್ರು ಮೇಲೆ ಹೋಯ್ತಾನೆ ಇಲ್ಲ. ಅದು ತಂಗೆ ಚಿನ್ನ ಸ್ಪೂನ್ ಇಟ್ಕೊಂಡು ಬರ್ತಾರೆ ಅಂತಾರಲ್ಲ, ನಾವು ಊಟದ ಮೇಲೆ ಚಿನ್ನ ಸ್ಪೂನ್ ಹಿಡಿತಾ ಇದೀವಿ. ಹೆಂಗೆ ಎಲ್ಲ ಗೋಲ್ಡೆ ಆಯ್ತು. ಆಮೇಲೆ ಇದು ಮಾತ್ರ ಸಿಲ್ವರ್ ಅನ್ಸುತ್ತೆ. ಈ ಹೋಟ್ಲಲ್ಲಿ ಎಲ್ಲ ತಿಂದು ತೊಳೆದಿಕ್ಬಿಟ್ಟಿದ್ರು ನಾವು ಹೋಗೋ ಟೈಮ್ ಅಷ್ಟರಲ್ಲಿ. ಅಲ್ಲಿಂದ ನಾವು ಒಂದೇ ಒಂದು ಸ್ಪೂನ್ ಎತ್ಕೊಂಡು ಬಂದಿದ್ರು. Oh, this is the sound of the real gold. This is 24 karat, right? Even plates, these are been coated with gold. Easy, don't break it. ಮಿಸ್ ಆಗಿ ಏನಾದ್ರು ಹೊಡೆದಾಕಿದ್ರು ನನ್ನ ಮಗನೇ ಜಾಡ್ಸ್ ಒದ್ದೆ ಅಂದ್ರೆ ಏನ್ ಗುರು, ಎಲ್ಲ ಚಿನ್ನ. ಈ ಹೋಟ್ಲಲ್ಲಿ ಉಳ್ಕೊಳಕ್ ನೀವು ನಂಗೂ ಬೇಡ ನಿಂಗೂ ಬೇಡ, ಒಂದ್ 25,000 ಅಕೌಂಟ್ ಹಾಕೋ. ಕಾಫಿ ಬಿಟ್ಕೊಳ್ಳೋದು ಚಿನ್ನ, ಎಲ್ಲ ಚಿನ್ನನೇ. ವಿಲ್ ಆಸ್ಕ್ ಹರ್ ಒನ್ಸ್. ಈ ಹೋಟೆಲ್ ಓಪನ್ ಆಗಿರೋದು 2018ರಲ್ಲಿ. ಎಕ್ಸಾಕ್ಟಾಗಿ ಎಲ್ಲೂ ರಿವೈಲ್ ಮಾಡಲಿಲ್ಲ. ಒಟ್ಟಲ್ಲಿ ಸ್ಟಾಫ್ ಹೇಳಿದ್ರು ಇದನ್ನ ಕಟ್ಟೋಕ್ಕೆ 2 ಬಿಲಿಯನ್ ಕಾಸ್ಟ್ ಆಯಿತು ಅಂತ. 2 ಬಿಲಿಯನ್ ಅಂದರೆ 16,000 ಕೋಟಿ ಅಲ್ವಾ? ಬ್ಯೂಟಿಫುಲ್. ಈ ಒಂದು ಚಿನ್ನ ಇಲ್ಲಿ, ಇದ್ರಲ್ಲಿ ಚಿನ್ನ ಇಲ್ಲ ಅನ್ನಂಗೆ ಇಲ್ಲ. ಅಲ್ಲ, ನಾವು ನೋಡಕ್ಕೆ ಯಾವ ಕಡೆಯಿಂದ ವಿಯೆಟ್ನಾಂ ಜನಗಳ ತರ ಕಾಣಿಸ್ತೀವಿ ಗುರು. ಇವ್ರು ನಮ್ಗೆ ಇಂಗ್ಲಿಷ್ ಮೆನ್ಯೂ ತಂದ್ಕೊಡದ್ಬಿಟ್ಟು ವಿಯೆಟ್ನಾಂ ಭಾಷೆಯಲ್ಲಿರೋ ಮೆನ್ಯೂ ತಂದ್ಕೊಡ್ಲಿ. ಇದು ಪ್ರತಿ ಒಂದು ಚಿನ್ನ ಗುರು. ಇಲ್ಲಿ ಫುಡ್ಡು ತುಂಬಾ ಎಕ್ಸ್ಪೆನ್ಸಿವ್. ಅಂದರೆ ಅದು ಗೋಲ್ಡಲ್ಲೇ ಮಾಡಿರ್ತಾರೆ, 24 ಕ್ಯಾರೆಟು. ಅದಕ್ಕೆ 2400 USD ಏನೋ ಇದೆ. ಅಲ್ಲಿಗೆ ಹಂಗೆ 30-35 ಸಾವಿರ ಏನೋ ಬೀಳ್ಬೋದು, ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ. ಪ್ಯೂರ್ ಚಿನ್ನ, ಎಲ್ಲ ಚಿನ್ನ ಗುರು. ಯಾವುದು ಏನು ಇದು VIP ಡೈನಿಂಗ್ ಹಾಲು. ಇಲ್ಲಿ ವಿಸಿಟರ್ಸ್ಗೆ ಎಂಟ್ರಿ ಇಲ್ಲ. ನಾವು ಹೆಂಗೋ ಒಳಗೆ ಬಂದ್ಬಿಟ್ವಿ. ಅದರಲ್ಲಿ ಸ್ವೀಪ್ ಮಾಡ್ತಿರೋರ್ನ ನನ್ನ ಫ್ರೆಂಡ್, ಅವ್ರಿಗೆ ವಿಯೆಟ್ನಾಮೀಸ್ ಬಂದಿಲ್ಲ ಅಂದ್ರು ಏನೇನೋ ಮಾತಾಡ್ಬಿಟ್ಟು ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ತಾವ್ರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. Oh, we cannot take video. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಈ ಹೋಟ್ಲಲ್ಲಿ ಸಿಕ್ಕಾಬಡೆ ಫೇಮಸ್ ಆಗಿರೋ ಒಂದು ಊಟ ಇದೆ. ಇದ್ರ ಹೆಸರು ದ ರೆನೌಂಡ್ ಗೋಲ್ಡನ್ ಸ್ಟೇಕ್. ಚಿಕನ್ದು ಕಾಲು ಇರ್ತದಲ್ಲ ಗುರು, ಅದೇ. ಇದಕ್ಕೆ $400. ಇಲ್ಲಿ ಈ ದೇಶದಲ್ಲಿ ನೀರಿಗೆ ಬರ, ಎಲ್ಲೋದ್ರೂ ನೀರು ಸಿಗಲ್ಲ. ಇಲ್ಲಿ ಬಿಯರು ನೀರಿಗಿಂತ ಕಮ್ಮಿ. ಯಾಕೆಂದ್ರೆ ಇವರು ಬಿಯರ್ ಕಲ್ಚರ್ನ ಫಾಲೋ ಮಾಡ್ತಾರೆ. ಪ್ರಪಂಚದಲ್ಲೇ ಚೀಪೆಸ್ಟ್ ಬಿಯರ್ ಸಿಗೋವಂಥ ಕಂಟ್ರಿ ಅದು ವಿಯೆಟ್ನಾಮು. ಇಲ್ಲೇ ನೋಡಿ, ಇಲ್ಲಿ ಏನೇನೆಲ್ಲ ಥಿಂಗ್ಸ್ ಇದೆ ಅಲ್ವಾ, ಈ ಚಿನ್ನದ ಸ್ಪೂನು, ಈ ಚಾಕು, ಇದು ಪ್ರತಿಯೊಂದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಮ್ಯಾನುಫ್ಯಾಕ್ಚರರೇ ಸಿಕ್ಕಿದ್ರು ನಮ್ಮ ಹತ್ರ. ಸೇ ಹಾಯ್. Hello.
You're the one who manufacture all these things? Yes, I work. It's your work. This is pure gold, right? Is it gold or gold plated? 24 carat. What's the cost of this 24 carat? ಈ ತಾತ ಕಟ್ಟಿರೋಂಥ ಕಂಪ್ನಿಯಿಂದನೇ ಈ ಹೋಟೆಲ್ನ ಕಟ್ಟೋಕ್ಕೋಸ್ಕರ ಎಲ್ಲ ಚಿನ್ನ ಬರ್ತಿರೋದು. ಸೊ ಇವರು ಇಲ್ಲಿ ಫ್ರೀಯಾಗಿ ಉಳ್ಕೋತಾರೆ. ಇವ್ರದ್ದೇ ಆದಂಥ ಒಂದು ರೂಮ್ ಇದೆಯಂತೆ. ಎಲ್ಲ ತೋರಿಸ್ತೀನಿ ಬನ್ನಿ ಅಂತ ತಾತ ಒಪ್ಕೊಂಡೇ. ನೋಡಿ ಇಲ್ಲಿ ಒಬ್ರು $100 ಕೊಟ್ಬಿಟ್ಟು ಊಟ ಮಾಡ್ತಿದ್ದಾರೆ. ಹತ್ತತ್ರ $9,000. ಚಿನ್ನನ ತಿನ್ಬೋದು, ಅದು ಒಳಗೆ ಯಾವುದೇ ಥರ ರಿಯಾಕ್ಷನ್ ಆಗಲ್ಲ. ಒಳಗೋದಂಗೆ ಹೊರಗೆ ಬಂದ್ಬಿಡುತ್ತೆ. Good post, guys. Yo. ಬಂದ್ವಿ ಏನ್ ಗುರು ಫೀಲ್ ಇದು. ಇವಾಗ ಅರ್ಥ ಆಯ್ತೈತೆ ಜನ ಏನಕ್ಕೆ ಚಿನ್ನ 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 ಅಂತ. ಬೇರೆ ಫೀಲು, ನೆಕ್ಸ್ಟ್ ಲೆವೆಲ್ ಮಾತ್ರ ಇಲ್ಲಿ. ನೋಡ್ರಪ್ಪ, ಚಿನ್ನ ಸ್ವಿಮ್ಮಿಂಗ್ ಪೂಲ್ನ ಫುಲ್ ಚಿನ್ನ. ಏನ್ ಗುರು ಇದು feel? ಚಿನ್ನದ ಹೋಟ್ಲವರು ಎಲ್ಲ ಚಿನ್ನ ಮಾಡಿಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಚಿನ್ನದಲ್ಲಿ ಮಾಡಿಲ್ಲ ಅಂದರೆ ವ್ಯಾಲ್ಯೂ ಇಲ್ಲ ಅಂತ. ಚಿನ್ನ ಚಿನ್ನ ಏನ್ ಬೈ ಇದು ಚಿನ್ನ 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 ಬಂದಾಯ್ತು ಚಿನ್ನದ ಹೋಟ್ಲು. ಇನ್ನು ಸಿಕ್ಕಾಪಟ್ಟೆ ಜಾರತ್ತೆ ನಿಲ್ಲಕ್ಕೆ. ನೀರು ಕೆಳಗಡೆ ಅಂತೂ ನಿಲ್ಲಕ್ಕೆ ಆಗಲ್ಲ. ಅದಕ್ಕೆ ಅಲ್ಲಿ ಕೆಳಗಡೆ ನೋಡಿ ಪ್ಯಾಚಸ್ ಕಾಣಿಸ್ತಿದೆ, ಅಲ್ಲಿ ಚಿನ್ನ ಹಾಕಿಲ್ಲ ಅನ್ಸುತ್ತೆ. ತಾತ ನೋಡೋಕಂಗೆ ಅವರೇ ಅನ್ಕೋಬೇಡಿ, ಸಖತ್ ನಾಟಿ ಮಾತ್ರ ಭಯಂಕರ. ನೀರೊಳಗೆ ಹೆಂಗಿದೆ ಗೊತ್ತಾ, ಫುಲ್ಲು ಪ್ಯೂರು. ಮೊಬೈಲ್ನ ಸ್ಟೈಲಾಗಿ ನೀರೊಳಗಡೆ ಎಜ್ಬಿಟ್ಟು ಅದ್ರ ಮೈಕ್ರೋಫೋನ್ ಮೇಲೆ ನೀರು ಕೂತ್ಕೊಂಡು ಏನು ಕೇಳಿಸ್ತಿಲ್ಲ ಗುರು, ಎಲ್ಲ ಬ್ಲಾ 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 ಅಂತೈತೆ. ನೀರು ಸೋರ್ತೈತೆ ಫುಲ್. ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ನೋಡ್ದಲ್ಲ ಆಗ್ಲೇ. ಚಿನ್ನದಲ್ಲಿ ನೀರೇ ಬರ್ತಿಲ್ಲ. ಸ್ಟಾಪ್ ಯು. ನಿಮ್ಮನ್ನ ತಡೆದಿರುವವರು ಯಾರು? ಸ್ವಿಮ್ಮಿಂಗ್ ಪೂಲ್ ಮಾತ್ರ ತೋರಿಸ್ಲಿಲ್ಲ. ರೂಮು ತೋರಿಸ್ತೀನಿ ಅಂತ ಕರ್ಕೊಂಡ್ರು. Look at this. This is like a room with a view. ಇಲ್ಲೇನೋ ಜಾಸ್ತಿ ಚಿನ್ನ. ದೇರ್ ಇಸ್ ನೋ ಮಚ್ ಗೋಲ್ಡ್ ಹಿಯರ್, ಬಟ್ ಯಾ ಐ ಸಿ ಪೇ. This is like the golden shower. We should have some lady here. ವೆಲ್ಕಮ್ ಟು. I can't believe that you feel humble after having a bath. This is just crazy. Outside the country, so for him everything is exciting.